ಪ್ರಮುಖವಾಗಿ ಕಾಂಗ್ರೆಸ್ ವಲಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೇ ವಿಚಾರವಾಗಿ ಕಾಂಗ್ರೆಸ್ನ ಕೆಲವು ನಾಯಕರು ಅಂದ್ರೆ ಸತೀಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಸಚಿವ ಕೆ.ಎನ್. ರಾಜಣ್ಣ ಇರಬಹುದು, ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅಂದ್ರೆ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿ ಅದೇ ವಿಚಾರವಾಗಿ ಮಾತನಾಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಎನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವ ರೀತಿಯಾದಂತಹ ಬದಲಾವಣೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ತಂದಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಹಿರಂಗ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಬದಲಾವಣೆ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಇಬ್ಬರು ಸಚಿವರಿಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಕಸ್ಮಾತ್ ಬದಲಾವಣೆ ಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ, ನಿಮ್ಮ ಸಚಿವರು ಹಾಗೂ ಏನು ಶಾಸಕರಿದ್ದಾರೆ ಎಲ್ಲರ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ತೀವಿ. ನೀವೆಲ್ಲರೂ ಒಪ್ಪಿ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಈಗಾಗಲೇ ಸಿಎಂ ಸ್ಥಾನಕ್ಕೆ ಪಟ್ಟಿಡಿದಿದ್ದಾರೆ. ಆ ಸ್ಥಾನವನ್ನ ಬಿಟ್ಕೊಟ್ರೆ ಅವರು ಅವರ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಎಲ್ಲರೂ ಒಪ್ಪಿಗೆ ಕೊಡ್ತೀರಾ ಎನ್ನುವಂತಹ ಖಡಕ್ ಪ್ರಶ್ನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಏನು ಸಚಿವರಿಗೆ ಕೇಳಿರುವಂತದ್ದು. ಆದ್ರೆ ಈ ಒಂದು ಪ್ರಶ್ನೆಗೆ ಇವರ ಬಳಿ ಉತ್ತರ ಇಲ್ಲ. ಹಾಗಾಗಿ ಮತ್ತೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ತರೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಸಿಎಂ ಪರವಾದಂತಹ ಬಣ ಏನಿದೆ ಇವರಿಗೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಮತ್ತಷ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಾಗ್ತಾ ಇದ್ದಾರೆ ಎನ್ನುವಂತಹ ಸ್ಪಷ್ಟ ಸಂದೇಶ ಈ ಒಂದು ವಿಚಾರವಾಗಿ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಕೆಪಿಸಿಸಿ ಬದಲಾವಣೆ ಇರಬಹುದು ಅಥವಾ ಸಿಎಂ ಬದಲಾವಣೆ ಇರಬಹುದು, ಈ ಎರಡೂ ವಿಚಾರವಾಗಿ ಚರ್ಚೆಗಳು ಆಗಬಾರದು. ಯಾಕಂದ್ರೆ ಇನ್ನೂ 3 ವರ್ಷಗಳಿದೆ. ಸರ್ಕಾರವನ್ನ ನಡೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳಿದೆ. ಆ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು. ಬಹಿರಂಗವಾದ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಿ ಎನ್ನುವಂತಹ ಖಡಕ್ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಮುಂದೆ ನಡೀತಕ್ಕಂತಹ ಸರ್ಕಾರ ಏನಿದೆ ಸರ್ಕಾರದ ಬಗ್ಗೆ ಗಮನ ಕೊಡಿ, ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಜೊತೆಗೆ ಬಿಜೆಪಿಯ ವಿರುದ್ಧದ ಅಲೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟ. ಪ್ರಮುಖವಾಗಿ ಕಾಂಗ್ರೆಸ್ ವಲಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೇ ವಿಚಾರವಾಗಿ ಕಾಂಗ್ರೆಸ್ನ ಕೆಲವು ನಾಯಕರು ಅಂದ್ರೆ ಸತೀಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಸಚಿವ ಕೆ.ಎನ್. ರಾಜಣ್ಣ ಇರಬಹುದು, ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅಂದ್ರೆ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿ ಅದೇ ವಿಚಾರವಾಗಿ ಮಾತನಾಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಎನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವ ರೀತಿಯಾದಂತಹ ಬದಲಾವಣೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ತಂದಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಹಿರಂಗ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಬದಲಾವಣೆ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಇಬ್ಬರು ಸಚಿವರಿಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಕಸ್ಮಾತ್ ಬದಲಾವಣೆ ಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ, ನಿಮ್ಮ ಸಚಿವರು ಹಾಗೂ ಏನು ಶಾಸಕರಿದ್ದಾರೆ ಎಲ್ಲರ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ತೀವಿ. ನೀವೆಲ್ಲರೂ ಒಪ್ಪಿ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಈಗಾಗಲೇ ಸಿಎಂ ಸ್ಥಾನಕ್ಕೆ ಪಟ್ಟಿಡಿದಿದ್ದಾರೆ. ಆ ಸ್ಥಾನವನ್ನ ಬಿಟ್ಕೊಟ್ರೆ ಅವರು ಅವರ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಎಲ್ಲರೂ ಒಪ್ಪಿಗೆ ಕೊಡ್ತೀರಾ ಎನ್ನುವಂತಹ ಖಡಕ್ ಪ್ರಶ್ನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಏನು ಸಚಿವರಿಗೆ ಕೇಳಿರುವಂತದ್ದು. ಆದ್ರೆ ಈ ಒಂದು ಪ್ರಶ್ನೆಗೆ ಇವರ ಬಳಿ ಉತ್ತರ ಇಲ್ಲ. ಹಾಗಾಗಿ ಮತ್ತೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ತರೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಸಿಎಂ ಪರವಾದಂತಹ ಬಣ ಏನಿದೆ ಇವರಿಗೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಮತ್ತಷ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಾಗ್ತಾ ಇದ್ದಾರೆ ಎನ್ನುವಂತಹ ಸ್ಪಷ್ಟ ಸಂದೇಶ ಈ ಒಂದು ವಿಚಾರವಾಗಿ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಕೆಪಿಸಿಸಿ ಬದಲಾವಣೆ ಇರಬಹುದು ಅಥವಾ ಸಿಎಂ ಬದಲಾವಣೆ ಇರಬಹುದು, ಈ ಎರಡೂ ವಿಚಾರವಾಗಿ ಚರ್ಚೆಗಳು ಆಗಬಾರದು. ಯಾಕಂದ್ರೆ ಇನ್ನೂ 3 ವರ್ಷಗಳಿದೆ.
ಸರ್ಕಾರವನ್ನ ನಡೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳಿದೆ. ಆ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು. ಬಹಿರಂಗವಾದ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಿ ಎನ್ನುವಂತಹ ಖಡಕ್ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಮುಂದೆ ನಡೆತಕ್ಕಂತಹ ಸರ್ಕಾರ ಏನಿದೆ, ಸರ್ಕಾರದ ಬಗ್ಗೆ ಗಮನ ಕೊಡಿ. ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಜೊತೆಗೆ ಬಿಜೆಪಿಯ ವಿರುದ್ಧದ ಅಲೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟ. ಪ್ರಮುಖವಾಗಿ ಕಾಂಗ್ರೆಸ್ ವಲಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೇ ವಿಚಾರವಾಗಿ ಕಾಂಗ್ರೆಸ್ನ ಕೆಲವು ನಾಯಕರು ಅಂದ್ರೆ ಸತೀಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಸಚಿವ ಕೆ.ಎನ್. ರಾಜಣ್ಣ ಇರಬಹುದು, ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅಂದ್ರೆ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿ ಅದೇ ವಿಚಾರವಾಗಿ ಮಾತನಾಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಎನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವ ರೀತಿಯಾದಂತಹ ಬದಲಾವಣೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ತಂದಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಹಿರಂಗ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಬದಲಾವಣೆ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಇಬ್ಬರು ಸಚಿವರಿಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಕಸ್ಮಾತ್ ಬದಲಾವಣೆ ಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ, ನಿಮ್ಮ ಸಚಿವರು ಹಾಗೂ ಏನು ಶಾಸಕರಿದ್ದಾರೆ ಎಲ್ಲರ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ತೀವಿ. ನೀವೆಲ್ಲರೂ ಒಪ್ಪಿ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಈಗಾಗಲೇ ಸಿಎಂ ಸ್ಥಾನಕ್ಕೆ ಪಟ್ಟಿಡಿದಿದ್ದಾರೆ. ಆ ಸ್ಥಾನವನ್ನ ಬಿಟ್ಟುಕೊಟ್ರೆ ಅವರು ಅವರ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಎಲ್ಲರೂ ಒಪ್ಪಿಗೆ ಕೊಡ್ತೀರಾ ಎನ್ನುವಂತಹ ಖಡಕ್ ಪ್ರಶ್ನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಚಿವರಿಗೆ ಕೇಳಿರುವಂತದ್ದು. ಆದ್ರೆ ಈ ಒಂದು ಪ್ರಶ್ನೆಗೆ ಇವರ ಬಳಿ ಉತ್ತರ ಇಲ್ಲ. ಹಾಗಾಗಿ ಮತ್ತೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ತರೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಸಿಎಂ ಪರವಾದಂತಹ ಬಣ ಏನಿದೆ ಇವರಿಗೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಮತ್ತಷ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಾಗ್ತಾ ಇದ್ದಾರೆ ಎನ್ನುವಂತಹ ಸ್ಪಷ್ಟ ಸಂದೇಶ ಈ ಒಂದು ವಿಚಾರವಾಗಿ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಕೆಪಿಸಿಸಿ ಬದಲಾವಣೆ ಇರಬಹುದು ಅಥವಾ ಸಿಎಂ ಬದಲಾವಣೆ ಇರಬಹುದು, ಈ ಎರಡೂ ವಿಚಾರವಾಗಿ ಚರ್ಚೆಗಳು ಆಗಬಾರದು. ಯಾಕಂದ್ರೆ ಇನ್ನೂ 3 ವರ್ಷಗಳಿದೆ. ಸರ್ಕಾರವನ್ನ ನಡೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳಿದೆ. ಆ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು. ಬಹಿರಂಗವಾದ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಿ ಎನ್ನುವಂತಹ ಖಡಕ್ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಮುಂದೆ ನಡೆತಕ್ಕಂತಹ ಸರ್ಕಾರ ಏನಿದೆ, ಸರ್ಕಾರದ ಬಗ್ಗೆ ಗಮನ ಕೊಡಿ. ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಜೊತೆಗೆ ಬಿಜೆಪಿಯ ವಿರುದ್ಧದ ಅಲೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟ. ಪ್ರಮುಖವಾಗಿ ಕಾಂಗ್ರೆಸ್ ವಲಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದೇ ವಿಚಾರವಾಗಿ ಕಾಂಗ್ರೆಸ್ನ ಕೆಲವು ನಾಯಕರು ಅಂದ್ರೆ ಸತೀಶ್ ಜಾರಕಿಹೊಳಿ ಇರಬಹುದು, ಹಾಗೇನೆ ಸಚಿವ ಕೆ.ಎನ್. ರಾಜಣ್ಣ ಇರಬಹುದು, ಕಳೆದ 3-4 ದಿನಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅಂದ್ರೆ ಅಧ್ಯಕ್ಷರ ಬದಲಾವಣೆಯ ವಿಚಾರವನ್ನ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿ ಅದೇ ವಿಚಾರವಾಗಿ ಮಾತನಾಡಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ ಎನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವ ರೀತಿಯಾದಂತಹ ಬದಲಾವಣೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ತಂದಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಹಿರಂಗ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಬದಲಾವಣೆ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಇಬ್ಬರು ಸಚಿವರಿಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಕಸ್ಮಾತ್ ಬದಲಾವಣೆ ಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ, ನಿಮ್ಮ ಸಚಿವರು ಹಾಗೂ ಏನು ಶಾಸಕರಿದ್ದಾರೆ ಎಲ್ಲರ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ತೀವಿ. ನೀವೆಲ್ಲರೂ ಒಪ್ಪಿ ಸಿಎಂ ಸ್ಥಾನವನ್ನ ಬಿಟ್ಟು ಕೊಟ್ರೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಈಗಾಗಲೇ ಸಿಎಂ ಸ್ಥಾನಕ್ಕೆ ಪಟ್ಟಿಡಿದಿದ್ದಾರೆ. ಆ ಸ್ಥಾನವನ್ನ ಬಿಟ್ಕೊಟ್ರೆ ಅವರು ಅವರ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಎಲ್ಲರೂ ಒಪ್ಪಿಗೆ ಕೊಡ್ತೀರಾ ಎನ್ನುವಂತಹ ಖಡಕ್ ಪ್ರಶ್ನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಚಿವರಿಗೆ ಕೇಳಿರುವಂತದ್ದು. ಆದ್ರೆ ಈ ಒಂದು ಪ್ರಶ್ನೆಗೆ ಇವರ ಬಳಿ ಉತ್ತರ ಇಲ್ಲ. ಹಾಗಾಗಿ ಮತ್ತೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ತರೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್
ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರವಾನೆ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಸಿಎಂ ಪರವಾದಂತಹ ಬಣ ಏನಿದೆ ಇವರಿಗೆ ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. DK ಶಿವಕುಮಾರ್ ಮತ್ತಷ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಾಗ್ತಾ ಇದ್ದಾರೆ ಎನ್ನುವಂತಹ ಸ್ಪಷ್ಟ ಸಂದೇಶ ಈ ಒಂದು ವಿಚಾರವಾಗಿ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ KPCC ಬದಲಾವಣೆ ಇರಬಹುದು ಅಥವಾ CM ಬದಲಾವಣೆ ಇರಬಹುದು, ಈ ಎರಡೂ ವಿಚಾರವಾಗಿ ಚರ್ಚೆಗಳು ಆಗಬಾರದು. ಯಾಕಂದ್ರೆ ಇನ್ನೂ 3 ವರ್ಷಗಳಿದೆ. ಸರ್ಕಾರವನ್ನ ನಡೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳಿದೆ. ಆ ವಿಚಾರಗಳ ಬಗ್ಗೆ ಗಮನ ಕೊಡಬೇಕು. ಬಹಿರಂಗವಾದ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಿ ಎನ್ನುವಂತಹ ಖಡಕ್ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಮುಂದೆ ನಡೆತಕ್ಕಂತಹ ಸರ್ಕಾರ ಏನಿದೆ, ಸರ್ಕಾರದ ಬಗ್ಗೆ ಗಮನ ಕೊಡಿ. ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು, ಜೊತೆಗೆ ಬಿಜೆಪಿಯ ವಿರುದ್ಧದ ಅಲೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟು